ಬಹುತೇಕ ಈ ದೇಶದಲ್ಲಿ ವಿರುದ್ಧವಾಗಿ ಮಾತನಾಡಿದವ್ರ ಮೇಲೆ ತಾಳಪ್ಪ ಕಾಂಗ್ರೆಸ್ ಐ ಟಿ ರೇಡ್ ಮಾಡಿಬಿಡ್ತಾರೆ, ಇ ಡಿ ರೇಡ್ ಮಾಡಿಬಿಡ್ತಾರೆ, ಬೆದರಿಸ್ಬಿಡ್ತಾರೆ, ಎದುರಿಸ್ಬಿಡ್ತಾರೆ ಅನ್ನೋ ಪಾಲಿಟಿಕ್ಸ್ ಎಲ್ಲ ಆಗ್ಬಿಟ್ಟಿದೆ ಅನ್ನೋ ಚರ್ಚೆಗಳ ನಡುವೆ ಇಷ್ಟು ವರ್ಷ ಆಗೋಯ್ತು. 75 ವರ್ಷ ಆಯಿತು ನರೇಂದ್ರ ಮೋದಿ ಅವ್ರಿಗೆ. 75 ವರ್ಷದ ಪಾಲಿಸಿ ಪ್ರಕಾರ ಅವರು ಕಂಟಿನ್ಯೂ ಆಗಂಗಿರಲಿಲ್ಲ. ಸೊ ವ್ಯಕ್ತಿಗೆ ವಯಸ್ಸಾದ ಮೇಲೆ, ಸಮಯ ಮುಗಿದ ಮೇಲೆ ಅವೆಲ್ಲ ಒಂದು ಕಾಲ ಅಂತಿರುತ್ತೆ. ಬಟ್ ನೀವು ಹೋರಾಟವನ್ನು ಮಾಡ್ತಾನೇ ಇದ್ದೀರಿ. ನಿಮ್ಗೆ ಗೊತ್ತು, ಅಂತ್ಯ ಯಾರಿಗೋ ಇದ್ದೇ ಇರುತ್ತೆ. ರಾಜಕಾರಣದಲ್ಲಿ ಯಾರೂ ಕೂಡ ಪರ್ಮನೆಂಟ್ ಅಲ್ಲ, ಅವಕಾಶ ಅಷ್ಟೇ. ನಿಮ್ಮ ಅವಕಾಶ ಯಾವಾಗ ಅಂತ, ರಾಹುಲ್ ಗಾಂಧಿಯವರ ಅವಕಾಶ ಯಾವಾಗ ಅಂತ? ಅಲ್ಲ, ಐ ಆಮ್ ಶ್ಯೂರ್, ಐ ಆಮ್ ವೆರಿ ಆಪ್ಟಿಮಿಸ್ಟಿಕ್ ದಟ್ ಹಿ ಶುಡ್ ಗೆಟ್ ಒನ್ ಗುಡ್ ಚಾನ್ಸ್. ರಾಹುಲ್ ಗಾಂಧಿ ಅವರು ಚಾನ್ಸ್ ಸಿಗಬೇಕು, ಜಲ್ದಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳ್ತೇನೆ ಅಂದರೆ, ನಾನು ಕಾಂಗ್ರೆಸ್ನಾಗ ಇದ್ದೀನಿ ಅಂತೇಳಿ ರಾಹುಲ್ ಗಾಂಧಿ ಅವ್ರ ಪರವಾಗಿ ಮಾತನಾಡ್ತಿಲ್ಲ. ಒಂದು, ಕಳೆದ 10 ವರ್ಷದಿಂದ ಅವರು ಕನ್ಸಿಸ್ಟೆಂಟಾಗಿ ಎಷ್ಟು ಹೋರಾಟಗಳು ಮಾಡಿದ್ದಾರೆ ನೀವು ನೋಡಿ. ಸೋತಿರ್ಬೋದು, ಬಿ ಜೆ ಪಿಯವ್ರು 70 ವರ್ಷ ಸೋತಿದ್ದಾರೆ. ರಾಹುಲ್ ಗಾಂಧಿಗೆ ಆಗಲೆಲ್ಲ ಟೀಕೆ ಮಾಡಿದಾಗ ಅರ್ಥನೇ ಇಲ್ಲ. ಬಟ್ ಆದರೆ ಅವರು ತೊಗೊಂಡಿರ್ತಕ್ಕಂಥ ಇಶ್ಯೂಗಳು, ಅವ್ರು ಮಾತನಾಡಿರ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸತ್ಯ ಆಗಿದೆ. ಐ ರಿಮೆಂಬರ್ ಅ ಕ್ಲಾಸಿಕ್, ಇದು ಭಾಳ ಜನ ಅರ್ಥ ಮಾಡ್ಕೊಂಡಿಲ್ಲ, ಭಾಳ ಬ್ಯೂಟಿಫುಲ್ ಆಗಿ ರಾಹುಲ್ ಗಾಂಧಿಯವರು ಒಂದು ಸಂದರ್ಭದಲ್ಲಿ ಪೊಲಿಟಿಕಲ್ ಟೈಅಪ್ಸು, ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸು, ಇಂಟರ್ನ್ಯಾಷನಲ್ ಟೈಪ್ಸ್ ಬಗ್ಗೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ನಲ್ಲಿ ಭಾಳ ಅದ್ಭುತವಾಗಿ ಮಾತನಾಡ್ತಾರೆ. ನೀವು ಮಾಡಿರ್ತಕ್ಕಂಥ ಪಾಲಿಸಿಯಿಂದ, ಐ ರಿಪೀಟ್, ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಪಾರ್ಲಿಮೆಂಟ್ನಾಗಿದೆ, ಚೆಕ್ ಮಾಡಿ ನೋಡಿ, ಭಾಳ ಸಮರ್ಪಕವಾಗಿ, ಭಾಳ ವಿಚಾರ ಮುಂದೆ ದೃಷ್ಟಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು. ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಮಿಸ್ಟರ್ ರಾಹುಲ್ ಗಾಂಧಿ ಸೇಸ್ ಆ್ಯಂಡ್ ಕೋಟ್ಸ್, ಬಿಕಾಸ್ ಆಫ್ ಯುವರ್ ಟೈಅಪ್ಸ್, ಬಿಕಾಸ್ ಆಫ್ ಯುವರ್ ಫಾರಿನ್ ಪಾಲಿಸಿ, ಯು ಆರ್ ಮೇಕಿಂಗ್ ಚೈನಾ ಆ್ಯಂಡ್ ಪಾಕಿಸ್ತಾನ್ ವೆರಿ ಕ್ಲೋಸ್. 7-6 ವರ್ಷದಿಂದ ಹೇಳಿರ್ತಕ್ಕಂಥ ಡೈಲಾಗ್ಗಳಿದು. ಅದೇ ಪೆಲ್ಗಾಮ್ ಚುನಾವಣೆ ಆಗಿದ್ದಾಗ ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡಲಿಲ್ಲ. ಎಲ್ಲ ಕ್ಲಿಯರಿಟಿ, ಪ್ಲ್ಯಾನಿಂಗು, ಎಕ್ಸಿಕ್ಯೂಷನು, ನಿಮ್ಮ ಮಿಸೈಲ್ಸು, ನಿಮ್ಮ ಟೆಕ್ನಾಲಜಿ, ನಿಮ್ಮ ರಾಡರ್ ರೀಡಿಂಗು, ನಿಮಗೆ ಈವನ್ ಡ್ರೋನ್ಗಳು ಎಲ್ಲ ಇಂಡಿಯಾನಾಗ ಏನು ನಡೀತಿರ್ತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿ ಚೈನಾ ಡೈರೆಕ್ಷನ್ ಮೇಲೆ ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡುತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಎಲ್ಲ ಕರೆಕ್ಟ್ ಇರೋಂಗಿಲ್ಲ. ಈ ವಿಚಾರಗಳು ಹೇಳಿದ ತಕ್ಷಣ ರಾಹುಲ್ ಗಾಂಧಿ ಮೇಲೆ ಮುಗಿಯ ಬಿದ್ದುಬಿಡೋದು ಎಲ್ಲಿವರೆಗೆ ಮಾಡ್ತಾರ್ರಿ? ಈಗ ವಾಜಪೇಯಿ ಅವರು ಕೆಲವು ಸಂದರ್ಭದಲ್ಲಿ ನೇರವ್ರಿಗೆ ಬೈದಿದ್ದಾರೆ, ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಬೈದಿದ್ದಾರೆ, ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿಗೆ ಅಪ್ರಿಷಿಯೇಟು ಮಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ನೆಹರು ಅವರು ವಾಜಪೇಯಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಾವು ಯಾವುದೇ ಒಬ್ಬ ರಾಜಕಾರಣಿ ಮೋದಿ ಸಾಹೇಬ್ರ ವಿರುದ್ಧ ಏನನ್ನ ಮಾತಾಡ್ಬಿಟ್ರೆ ಅವರು ದೇಶದ್ರೋಹಿಗಳು, ಅವ್ರು ಬುದ್ಧಿ ಇಲ್ದವರು, ಇವರೊಬ್ಬರೇ ಪುಣ್ಯಾತ್ಮ, ಈತಗೆ ಭಾರಿ ನಾಲೆಜ್ ಇದೆ, ಈತನೇ ದೇಶ ಕಟ್ಟಿಬಿಟ್ಟಾನೆ, ಈತನೇ ದೇಶ ನಡೀತಕ್ಕಂಥದ್ದು. ದಿನಾ ಬೆಳಿಗ್ಗೆ ಬೆಣ್ಣೆ ಹಚ್ಚಿ 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 ಟಿ ವಿಗಳು, ಮಾಧ್ಯಮಗಳು, ಲೀಡರ್ಗಳು ಎಲ್ಲಿವರೆಗೆ ತೋರಿಸ್ತಾರ್ರಿ? ಅಟ್ ವಾಟ್ ಕಾಸ್ಟ್? ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಗೇನ್? ಇರಲಿ, ಒಂದು ಲೆವೆಲಿಗೆ ಮಾಡೋಣ. ಬಟ್ ಅದೇ 10 ವರ್ಷ 11 ವರ್ಷ 15 ಮಾಡಿ ನೀವೇನ ಪ್ರಶ್ನೆ ಕೇಳ್ಬಿಡ್ರಿ. ಒಟ್ಟು ಮೋದಿಯವ್ರ ಸಾಹೇಬ್ರ ವಿರುದ್ಧ ಏನು ಮಾತಾಡಬಾರ್ದ್ರಿ. ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ವಿರುದ್ಧ ಮಾತನಾಡ್ತಾರೆ. ಅವ್ರು ಮಾತನಾಡಿದ ತಕ್ಷಣ ನೀವು ಅವರಿಗೆ ನೆಗೆಟಿವ್ ಮಾತಾಡಿ ಅವ್ರಿಗೆ ಡೌನ್ ಮಾಡೋದು, ರಾಹುಲ್ ಗಾಂಧಿ ಅವರು ಡಿಗ್ರೇಡ್ ಮಾಡಿದ್ರೆ ಏನು ಅರ್ಥ ಇದೆ ಹೇಳಿ? ರಾಹುಲ್ ಗಾಂಧಿ ಸುಮ್ಮನೆ ಡಿಮಾನಿಟೇಷನ್ ವಿಚಾರ ಮಾತನಾಡಿದ್ರು ರಾಹುಲ್ ಗಾಂಧಿ, ಅವಾಗ ಎಲ್ಲರೂ ನಕ್ಕರು. ಎಲ್ಲಿಗೆ ಬಂತು ಡಿಮಾನಿಟೇಷನ್ ಇವತ್ತು? ರಾಹುಲ್ ಗಾಂಧಿಯವರು ಫಾರ್ಮ್ ರೂಲ್ಸ್ ಪ್ರಕಾರ ಇದು ಇಂಪಾರ್ಟೆಂಟು, ಫಾರ್ಮರ್ಸ್ ರೂಲ್ ವಿಷಯದಲ್ಲಿ, ಲಾ ವಿಷಯದಲ್ಲಿ ಫೈಟ್ ಮಾಡಿದ್ರು. ಏನಾಯಿತು? ಬಿ ಜೆ ಪಿ ವಾಪಸ್ ತಗೊಳ್ತು. ರಾಹುಲ್ ಗಾಂಧಿಯವರು ಒ ಬಿ ಸಿ ಬಗ್ಗೆ ಮಾತನಾಡಿದ್ರು ಪಾರ್ಲಿಮೆಂಟ್ನಲ್ಲಿ. ಏನಾಯಿತು? ಇದೇ ಕೇಂದ್ರ ಸರ್ಕಾರ ನಾವು ಇವತ್ತು ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳ್ತು. ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ವಿಚಾರ ಪಾರ್ಲಿಮೆಂಟ್ಗಳಲ್ಲಿ ಎಲ್ಲ ಬಿ ಜೆ ಪಿ ಒಪ್ಕೊಳ್ತಾನೆ ಬಂದಿದೆ, ಒಪ್ಕೊಳಕ್ಕೆ ರೆಡಿ ಇಲ್ಲ ಅವರು. ನೀವು ಬೇಕಾದ್ರೆ ತೆಗೆದು ನೋಡ್ರಿ, ಯಾಕಂದ್ರೆ ಅದು ಇಂಥವೆಲ್ಲ ಜಾಸ್ತಿ ಪ್ರಚಾರಕ್ಕೆ ಕೊಡಲ್ಲ, ಯಾವ ವಿಚಾರಗಳಿದೆ. ಆಮೇಲೆ ನೀವು ಜಾಸ್ತಿ ವಿಚಾರಕ್ಕೆ ಅವು ತರಲಿಲ್ಲ, ಜಾಸ್ತಿ ದೊಡ್ಡ ಮಾಧ್ಯಮದಲ್ಲಿ ಸುದ್ದಿನೇ ಆಗಲಿಲ್ಲ. ಎಲ್ಲೈತಿ? ಈಗ ಯಾವನೋ ಮೊನ್ನೆ ಒಂದು 20,000 ಕೋಟಿ ಡೊನೇಷನ್ ಕೊಟ್ಟಿದ್ದಾನೆ, ಎಲ್ಲೈತಿ ಪ್ರಚಾರ? ಇವತ್ತು ಆಸಿಮ್ ಪ್ರೇಮ್ಜಿಯವರು ಈ ದೇಶದಲ್ಲಿ ಸುಮಾರು ನನ್ನ ಪ್ರಕಾರ 2 ಲಕ್ಷ ಕೋಟಿಯಷ್ಟು ಅವರು ದಾನ ಮಾಡಿದ್ದಾರೆ. ಈಸ್ ದ ಒನ್ಲಿ, ಐ ಆಮ್ ಸೋ ಪ್ರೌಡ್ ಆಫ್ ಮಿಸ್ಟರ್ ಆಸಿಮ್ ಪ್ರೇಮ್ಜಿ. ಅವರು ನನ್ನ ಪ್ರಕಾರ ಇಲ್ಲಿವರೆಗೆ 2 ಲಕ್ಷ ಕೋಟಿಗೂ ಹೆಚ್ಚು ದುಡ್ಡು ಈ ದೇಶಕ್ಕೆ ಬಡವರು ಕೊಟ್ಟಿದ್ದಾರೆ. ಎಲ್ಲೇ ಚರ್ಚೆದಲ್ಲಿ? ಎಲ್ಲೇ ಚರ್ಚೆದಲ್ಲಿ ಎಲ್ಲೈತ ಮತ್ತಾಯಿ? ಎಲ್ಲೇ ಚರ್ಚೆದಲ್ಲಿ ಎಲ್ಲೈತಿ? ಸೊ ಚರ್ಚೆ ಯಾವ್ದು ತಗೊಳ್ತೀವಿ, ಯಾವ್ದು ವಿಚಾರದ ಮೇಲೆ ದೇಶ ನಡೀತಾ ಇದೆ. ಸೊ ಚರ್ಚೆ ಇರ್ತಕ್ಕಂಥದ್ದು ಒಬ್ಬದೇ ಮನುಷ್ಯನ ಬೆಳಗ್ಗಿಂದ ಸಾಯಂಕಾಲವರೆಗೆ ಆತನ್ನೇ ತೋರಿಸಿದ್ರೆ ಮತ್ತೆ ಚರ್ಚೆದಲ್ಲಿ ಅವರೇ ಹೇಳ್ತೀನಿ. ದೇಶವನ್ನ ನೆಹರು ಅವರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಕಾಲ್ಗಟ್ಟೆಲ್ಲ ಬಂದಿದ್ದಾರೆ, ಎಲ್ಲರೂ ಹೋಗಿದ್ದಾರೆ, ದೇಶ ಉಳ್ಕೊಂಡಿದೆ. ವ್ಯಕ್ತಿ ಇವರು ಅಷ್ಟೇ ಹೋಗ್ತಾರೆ, ಮತ್ತೊಬ್ಬರು ಬರ್ತಾರೆ, ಹಿಂಗೆ ಹೋಗ್ತಾ ಇರುತ್ತೆ.
ಉಳಿಯೋದು ದೇಶ ಮತ್ತು ಜನ ವ್ಯವಸ್ಥೆ ಅಷ್ಟೇ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ಬಟ್ ಆ ವಿಶ್ವಾಸದಲ್ಲಿ ನೀವು ಆಗಲೇ ಹೇಳಿದ್ರಿ, ಮನುಷ್ಯ ವ್ಯಕ್ತಿ ಪ್ರಧಾನಿ ಆಗಬೇಕು, ಆಗ್ತಾರೆ, ಅವಕಾಶ ಸಿಗಬೇಕು ಅಂತ. ಬಟ್ ಸಮಯ ಬಂದಿದೆಯಾ ಈಗ? ಅಲ್ಲ, ಬಂದಿದೆ. ಇಟ್ಸ್ ಹೈ ಟೈಮ್ ನಾವು. ಇನ್ನೇನು ಭಾಳ ವರ್ಷಗಳಿಲ್ಲ, ನನ್ನ 3-4 ವರ್ಷ ಕಾಯಬೇಕು ನಾವು. ಯಾಕಂದರೆ ಆ್ಯಸ್ ವಿ ಸೆಡ್, ನೋ, ಎವ್ರಿ ಪೊಲಿಟಿಕಲ್ ಪಾರ್ಟಿ ಹ್ಯಾವ್ ಇಟ್ಸ್ ಹೈ ಆ್ಯಂಡ್ ಲೋಸ್. ಇವತ್ತು BJP ಪಾರ್ಟಿ ಹೈನಲ್ಲಿದೆ, ಸೊ ನಾವಿವತ್ತು ಲೋನಲ್ಲಿದ್ದೀವಿ. ನಾಳೆ ನಾವು ಹೈನಲ್ಲಿ ಬಂದೇ ಬರ್ತೀವಿ. ನಾವು ಹೈನಲ್ಲಿ ಬಂದಾಗ ಅವಾಗ ಡಿಫ್ರೆನ್ಸ್ ಗೊತ್ತಾಗತ್ತೆ ಜನಕ್ಕೆ. ಇವರು 20 ವರ್ಷದ ಕತೆ ಹೇಳಿ ಜನಕ್ಕೆ ನಾವು ಏನು ಮಾಡಿಲ್ಲ 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 ಅಂತ ಹೇಳಿ ಏನು ಹೋಗಿದ್ದಾರೆ. ಇವತ್ತಿಗೂ ಆದರೂ ಇವ್ರು 11 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಇಲ್ಲಿ ಹೇಳಕ್ಕೆ ರೆಡಿ ಇಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಇವ್ರ ಪೀರಿಯಡ್ನಲ್ಲಿ ಏನಾಗಿದೆ ಅಂಥೇಳಿ ಒಂದು ಸಾರಿ ಅದೇ ಹೇಳ್ತಿದ್ದಾನೆ, ಒಂದು ಸಾರಿ ಮಾಧ್ಯಮದವ್ರಿಗೆ ಫ್ರೀ ಬಿಡ್ರಿ, ಚರ್ಚೆ ಮಾಡೋಣ. ಆ ಚರ್ಚೆ ಮಾಡೋಕ್ಕೆ ಎಲ್ಲಿ ಅವಕಾಶ ಇಲ್ಲ ಮಾಧ್ಯಮದವ್ರು. ಅಂದರೆ 11 ವರ್ಷದಲ್ಲಿ ಎಲ್ಲ ಗ್ರೇಟ್ ಇದೆ ಈ ದೇಶದಲ್ಲಿ. ನಾಳೆ ಕಾಂಗ್ರೆಸ್ ಬಂದರೂ ತಪ್ಪಾಗುತ್ತೆ. ನಾಳೆ ಕಾಂಗ್ರೆಸ್ ಬಂದರೆ ಇನ್ನೆಲ್ಲ ಗ್ರೇಟ್ ಆಗಿ ಎಲ್ಲರ ಮನೆ ಬಂಗಾರ ತಟ್ಟಿ ಬರಂಗಿಲ್ಲ. ಅವತ್ತು ಮೀಡಿಯಾದವ್ರು ಮುಗಿಯ ಬೀಳ್ಬೇಕು ನಮಗೆ. ಯಾರೇ ಪ್ರಧಾನಮಂತ್ರಿ ಆಗಿರಲಿ, ಸರಿ ಇದ್ದಾಗ ಸರಿ ಅಂತ ಹೇಳ್ಬೇಕು, ತಪ್ಪಿದ್ದಾಗ ತಪ್ಪು ಅಂತ ಹೇಳ್ಬೇಕು. ಅಂದರೆ 11 ವರ್ಷದಾಗ ಯಾವ ತಪ್ಪೇ ಇಲ್ಲ ಅಂತಕ್ಕಂಥದ್ದು ಇದ್ರೆ ಮತ್ತೆ ಇನ್ನೇನೇ ದೇಶ, ಮತ್ತೆ ಎಲ್ಲರೂ ಸುಖವಾಗಿರ್ಬೇಕಲ್ಲ. ನಾವು ಬಡತನ ಹಾಕಿದೆ, ಇಫ್ ಎವ್ರಿಥಿಂಗ್ ಇಸ್ ಗ್ರೇಟ್, ಮತ್ತು ನಾವೆಲ್ಲ ಸುಖವಾಗಿರ್ಬೇಕಲ್ಲ. ಎಲ್ಲರ ಮನೆ ಕೆಲಸ ಇರಬೇಕು, ಎಲ್ಲರ ಮನೆ ಗಾಡಿಗಳು ಇರಬೇಕು, ಎಲ್ಲಿ ಗಟರ್ ಇರಬಾರ್ದು, ಎಲ್ಲಿ. ಈಗ ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ, ಭಾಳ ಚೆನ್ನಾಗಿ ಕೇಳಿದ್ರಿ ಇದು. ಇವರು ಎಲ್ಲರಿಗೆ ಮನೆಗಳು ಕೊಟ್ಬಿಟ್ಟಿವಿ, 4 ಕೋಟಿ ಮನೆ 5 ಕೋಟಿ ಮನೆ ಕಟ್ಟಾರಂತ ಇವ್ರು ಹೇಳ್ತಾರೆ. ಎಲೆಕ್ಷನ್ ಕಮಿಷನ್ನಾಗಿ ಪ್ರತಿ ರಾಜ್ಯದಲ್ಲಿ 3 ಲಕ್ಷ ಮನೆಗಳು 4 ಲಕ್ಷ ಮನೆಗಳು ನೀವು ವೋಟರ್ ಲಿಸ್ಟ್ ಐಡಿ ತೋರಿಸಿದ್ರೆ ಪೈಪಾಗೆ ಇದ್ದಾರೆ, ಗಟರ್ ಮೇಲೆ ಇದ್ದಾರೆ, ರಸ್ತೆ ಮೇಲೆ ಅಂತ ಇದೇ ಎಲೆಕ್ಷನ್ ಕಮಿಷನ್ ಹೇಳ್ತಾನೆ. ಇದೇ ದೇಶದ ಎಲೆಕ್ಷನ್ ಕಮಿಷನರ್ ಹೇಳ್ತಾ ಇದ್ದಾನೆ, ಬಿಹಾರ್ನಲ್ಲಿ 3 ಲಕ್ಷ ಜನರು ರೋಡಲ್ಲಿ, ಫುಟ್ಪಾತ್ನಲ್ಲಿ, ಪೈಪ್ನಲ್ಲಿ ಇದಾರೆ ಅಂತ ಇದೇ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ನಾವು ಮನೆಗಳು ಕಟ್ಟಿಬಿಟ್ಟಿವಿ, ಅಭಿವೃದ್ಧಿ ಆಗಿದೆ ಅಂತ ಇವರೇ ಹೇಳ್ತಾರೆ. ಯಾರು ಕೇಳ್ಬೇಕೀಗ?